ಕಮಲನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳ್ಳತನ ಪ್ರಕರಣವನ್ನು ಭೇದಿಸಿ ₹25.62 ಲಕ್ಷ ಮೌಲ್ಯದ ಚಿನ್ನಾಭರಣ, ಟಾಟಾ ಕಾರು ಸೇರಿದಂತೆ ಒಟ್ಟು ₹31.87 ಲಕ್ಷದ ವಸ್ತುಗಳನ್ನು ಜಪ್ತಿ ಮಾಡಿ ಮೂವರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದ್ದಾರೆ. ₹25.60 ಲಕ್ಷ ಮೌಲ್ಯದ 320 ಗ್ರಾಂ ಚಿನ್ನಾಭರಣ, ₹1.72 ಲಕ್ಷ ಬೆಲೆ ಬಾಳುವ 690 ಗ್ರಾಂ ಬೆಳ್ಳಿ ಹಾಗೂ ಇತರೆ ಆಭರಣಗಳು, ಕೃತ್ಯಕ್ಕೆ ಬಳಸಿದ ₹4.50 ಲಕ್ಷ ಟಾಟಾ ವಿಸ್ತಾ ಕಾರು, 5,000 ನಗದು ಜಪ್ತಿ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಆರೋಪಿಗಳು ಮಾರ್ಚ್ 9ರ ರಾತ್ರಿ ಕಮಲನಗರ ಎಪಿಎಂಸಿ ಮಾರುಕಟ್ಟೆ ಸಮೀಪದ ರಾಜ್ಕುಮಾರ್ ಅಣ್ಣಾರಾವ್ ಪಾಟೀಲ್ ಎಂಬುವರಿಗೆ ಸೇರಿದ ಮನೆಯ ಬೀಗ ಮುರಿದು ₹1 ಲಕ್ಷ ನಗದು ಸೇರಿದಂತೆ ₹28.32 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದೋಚಿಕೊಂಡು ಹೋಗಿದ್ರು. ಈ ಬಗ್ಗೆ ಕಮಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 15 ದಿನಗಳ ಒಳಗೆ ಪ್ರಕರಣ ಭೇದಿಸಿ ಕಳ್ಳರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಕಮಲನಗರ ಬಸ್ ನಿಲ್ದಾಣ ಸಮೀಪ ಅಳವಡಿಸಿರುವ ಎಐ ಸಿಸಿಟಿವಿ ಕ್ಯಾಮೆರಾ ನೆರವಿನಿಂದ ಆರೋಪಿಗಳನ್ನು ಸೆರೆ ಹಿಡಿಯಲು ನೆರವಾಗಿದೆ ಎಂದು ತಿಳಿಸಿದ್ದಾರೆ. ಕಮಲನಗರ ಠಾಣೆಯ ಸಿಪಿ ಶ್ರೀಕಾಂತ್ ವಿ, ಅಲ್ಲಾಪುರ್ ಪಿಎಸ್ಐ ಆಶಾ, ಸಿಬ್ಬಂದಿ ಇಮ್ರಾನ್, ರಾಜಪ್ಪ, ಲೋಕೇಶ್, ಪರಶುರಾಮ್, ಅಂಕುಶ್, ಮಲ್ಲಿಕಾರ್ಜುನ್, ನರೇಶ್, ಭೀಮಸಿಂಗ್ ರೆಡ್ಡಿ, ವೈಜನಾಥ್, ನಾಗನಾಥ್, ಮಹಾದೇವ್, ವಸಂತ್, ನವೀನ್, ಸಿಸಿಟಿವಿ ಕಮಾಂಡ್ ಸೆಂಟರ್ನ ಹರ್ಷವರ್ಧನ್, ಸಿಡಿಆರ್ ವಿಭಾಗದ ಸಚಿನ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಹಿತಿ ನೀಡಿದರು. ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಡಿವೈಎಸ್ಪಿ ಶಿವಾನಂದ ಪಾವಡ್ ಶೆಟ್ಟಿ, ಪಿಎಸ್ಐ ನಂದಿನಿ, ಗುಪ್ತಚರ ವಿಭಾಗದ ಗುಂಡಪ್ಪ ರೆಡ್ಡಿ, ಸಂತೋಷ್ ಮಹಾರಾಜ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ತಾರೀಕು ಕಮಲನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಪಿಎಂಸಿ ಮಾರ್ಕೆಟ್ ಹತ್ತಿರ ಇರುವ ಒಂದು ರಾಜ್ಕುಮಾರ್ ಅನ್ನುವರ ಒಂದು ಮನೆಯಲ್ಲಿ ನೈಟ್ ಕಳ್ಳತನ ಆಗಿದೆ. ಸುಮಾರು 320 ಗ್ರಾಮ್ ಗೋಲ್ಡ್ ಪ್ಲಸ್ 690 ಗ್ರಾಮ್ ಬೆಳ್ಳಿ ಪ್ಲಸ್ ₹1 ಲಕ್ಷ ಕ್ಯಾಶ್ ಅನ್ನು ಅವರು ಕದ್ದುಕೊಂಡು ಪರಾರಿಯಾಗಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ತಕ್ಷಣ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಿದ್ದೇವೆ. ನಾವು ತನಿಖೆ ಮಾಡುವಾಗ ನಮ್ಮ ಎ ಕಮಾಂಡ್ ಸೆಂಟರ್ ಮುಖಾಂತರ ಆ ಟೈಮಲ್ಲಿ ಅಲ್ಲಿ ಓಡಾಡಿದ ವೆಹಿಕಲ್ಸು ಡೀಟೇಲ್ಸ್ ನಾವು ಪತ್ತೆ ಮಾಡಿ ಆರೋಪಿಗಳ ಗುರುತು ಪತ್ತೆ ಹಿಡಿದು ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ 3 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಅವರ ಕಡೆಯಿಂದ 100% ರಿಕವರಿ ಮಾಡಿ 320 ಗ್ರಾಮ್ ಗೋಲ್ಡು, 690 ಗ್ರಾಮ್ ಬೆಳ್ಳಿ ಎಲ್ಲ ನಾವು ರಿಕವರಿ ಮಾಡಿದ್ದು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಆ್ಯಂಡ್ ₹1 ಲಕ್ಷ ದುಡ್ಡಿನಲ್ಲಿ 5,000 ರಿಕವರಿ ಮಾಡಿ ಮಿಕ್ಕಿದ ಎಲ್ಲ ದುಡ್ಡನ್ನು ಅವರು ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಅವರ ಕೃತ್ಯಕ್ಕೆ ಉಪಯೋಗಿಸಿರುವ ಕಾರನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಒಟ್ಟಿನಲ್ಲಿ ₹28,32,500 ಮೌಲ್ಯದ ಪ್ರಾಪರ್ಟಿಯನ್ನು ಅವರು ಕದ್ದಿದ್ದಾರೆ. 27,31,000 ಸುಮಾರು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 4,05,000 ಬೆಲೆ ಬಾಳುವ ಒಂದು ಕಾರನ್ನು ಕೂಡ ನಾವು ಜಪ್ತಿ ಮಾಡಿ 3 ಜನರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇವರು ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಕೆಲವು ಕಳ್ಳತನಗಳು ಮಾಡಿದ್ದಾಗಿ ನಮಗೆ ಗೊತ್ತಾಯಿತು. ಸೊ ಈ ಪ್ರಕರಣದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದ ನಮ್ಮ ಕಮಲನಗರ ಸ್ಟಾಫ್ಗೂ, ಬಾಲ್ಕಿ ಸ್ಟಾಫ್ಗೂ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಸ್ಟಾಫ್ಗೆ ಎಲ್ಲರಿಗೂ ಕೂಡ ನಾನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಡೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಮ್ಮ ಮನಹಳ್ಳಿ ಪೊಲೀಸರು ಪ್ಲಸ್ ನಮ್ಮ DPO ಸ್ಟಾಫು ಎಲ್ಲರೂ ಸೇರಿ ನಿಗಾ ವಹಿಸಿ ಒಂದು ಗಾಡಿಯನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ ನಾವು. ಆ ಗಾಡಿಯಲ್ಲಿ ಸುಮಾರು 84 ಕಿಲೋಸ್ ಆಫ್ ಗಾಂಜಾ, 84 ಕಿಲೋ ಗಾಂಜಾನ ಸಾಗಣೆ ಮಾಡಬೇಕು, ಹೈದರಾಬಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡಬೇಕಂತ ಪ್ರಯತ್ನ ಮಾಡುವಾಗ ನಾವು ಇಂಟರ್ಸೆಪ್ಟ್ ಮಾಡಿ ರೈಡ್ ಮಾಡಿ NDPS ಪ್ರಕರಣವನ್ನು ದಾಖಲೆ ಮಾಡಿದ್ದೇವೆ. 2 ಆರೋಪಿಗಳಿದ್ದರು. ಒಬ್ಬನು ಸಿಕ್ಕಿದ್ದಾನೆ, ಇನ್ನೊಬ್ಬನು ಓಡಿ ಹೋಗಿದ್ದಾನೆ. ಅವನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೇವೆ, ನಾವು ಜಿಲ್ಲೆಯಲ್ಲಿ ಗಾಂಜಾ ಸಾಗಣೆ ಮಾಡಬಹುದು, ಪೊಲೀಸರು ಕದ್ದು ಮುಚ್ಚಿ ಸಾಗಣೆ ಮಾಡಬಹುದು ಅಂತ ಪ್ರಯತ್ನ ಮಾಡ್ತಿರೋ ಎಲ್ಲರ ಮೇಲೂ ನಾವು ನಿಗಾ ವಹಿಸಿದ್ದ ಅಂತ ಹೇಳಿದ್ದೇವೆ. ಸೊ ಹೇಳಿದಂಗೆ ನಾವು ಹಿಡ್ಕೊಳ್ತಾ ಇದ್ದೇವೆ ಕೂಡ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಸಾಗಣೆಗೆ ನಾವು ಆಸ್ಪದ ನೀಡಲ್ಲ ಅಂತ ಮತ್ತೊಂದು ಸರಿ ನಾವು ಹೇಳ್ತಾ ಇದ್ದೇವೆ. ಕಳ್ಳತನ ಆಗಿದ್ದು ಮಾರ್ಚ್ 10. ನಿನ್ನೆ ಎಲ್ಲ ಲೀಗಲ್ ಪ್ರೊಸೀಜರ್ ನಾವು ಮುಗಿಸಿದ್ದೇವೆ. ಅವರ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಿದ್ದೇವೆ. ಮಾರಿದ್ದಾರೆ ಅಲ್ಲೇ ಮಹಾರಾಷ್ಟ್ರದಲ್ಲೇನೆ.
ಮಹಾರಾಷ್ಟ್ರದಲ್ಲೂ ಒಂದು ಅಂಗಡಿಗೆ ಮಾರಿದ್ದಾರೆ. ಸೊ ಅವ್ರನ್ನು ಕೂಡ ಆರೋಪಿ ಮಾಡ್ತಾ ಇದ್ದೇವೆ ನಾವು. ಎಲ್ಲ 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 ಮಾರಿದ್ದಾರೆ. ರಿಕವರಿ ಆಗಿದೆ, 100% ರಿಕವರಿ ಆಗಿದೆ. 320 ಗ್ರಾಮ್ಸ್ ಗೋಲ್ಡ್, 690 ಗ್ರಾಮ್ಸ್ ಸಿಲ್ವರ್. ಇವರು ನಮ್ಮ ಬಾರ್ಡರ್ ಬಿಟ್ಟು ಹೋಗ್ತಿರುವಾಗ ನಮ್ಮ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಸೊ ನಮ್ಮ ಕಮಾಂಡ್ ಸೆಂಟರ್ ಇದರಲ್ಲಿ ಬಹಳಷ್ಟು ಹೆಲ್ಪ್ ಆಗಿದೆ ಕಮಾಂಡ್ ಸೆಂಟರ್. ಥ್ಯಾಂಕ್ ಯು. ಬಗ್ಗೆ ಕೂಡ ದಯವಿಟ್ಟು ಅರಿವೇ ಮೂಡಿಸಿ. ಮನ್ನಳ್ಳಿ, ಮಂಗೂರು ಬಾರ್ಡರ್ ಮನ್ನಳ್ಳಿ, ಹೈದರಾಬಾದಿಂದ ಮಹಾರಾಷ್ಟ್ರ ಸಾಗಣೆ ಮಾಡ್ಬೇಕಂತಿದ್ರು. ಇಲ್ಲಿ ಕಲೆಕ್ಟ್ ಮಾಡಿ ಇಲ್ಲಿ ಸಂಗ್ರಹಿಸಿ ಇಟ್ಕೊಂಡು ಆಮೇಲೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತ ತರ್ತಾ ಇದ್ರು. ಅದೇ ರೀತಿ ನಿನ್ನೆ ನಮ್ಮ ಮನ್ನಾಯ್ಕೇಳಿ ಬಾರ್ಡರ್ ಅಲ್ಲಿ 2021ರಲ್ಲಿ ಒಂದು NDPS ಕೇಸಲ್ಲಿ ಆರೋಪಿತನಾಗಿರುವ ಒಬ್ಬನು ಸೇಮ್ ಲಾತೂರ್ ಡಿಸ್ಟ್ರಿಕ್ಟ್ ಅವನು ನಮ್ಮ PSA ಮೇಲೆ ಹಲ್ಲೆ ಮಾಡಿ 2021ರಲ್ಲಿ PSA ಮೇಲೆ ಹಲ್ಲೆ ಮಾಡಿ ಸುಮಾರು ಆವಾಗಿಂದ ಎಬ್ಸ್ಕೊಂಡಿದ್ದ ಒಬ್ಬ ಆರೋಪಿಯನ್ನು ಕೂಡ ನಾವು ಮನ್ನಾಯ್ಕೇಳಿ ಚೆಕ್ ಪೋಸ್ಟ್ ಅಲ್ಲಿ ನಿನ್ನೆ ನೈಟ್ ಹಿಡಿದಿದ್ದೇವೆ. 4 ವರ್ಷ, ಸುಮಾರು 5 ವರ್ಷದ ನಂತರ ಅವನಿಗೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಆರೋಪಿ ಹೆಸರು ರಾಥೋಡ್, ಅಜಯ್ ರಾಥೋಡ್ ಅಂತ. ಕಿರಣ್. ಇದೇ ರೀತಿ ಗಾಡಿಯಲ್ಲಿ ಸುಮಾರು ಒಂದು 300 ಕಿಲೋ ಗಾಂಜಾನ ಸಾಗಣೆ ಮಾಡ್ತಿರುವಾಗ ಹಿಡಿಯಲಾಗಿದೆ. ಅವನು ಓಡಿ ಹೋಗ್ತಿರುವಾಗ PSA ಮೇಲೆ ಹಲ್ಲೆ ಮಾಡಿ ಓಡಿ ಹೋಗಿದ್ದಾನೆ. ಆವಾಗ ಕೇಸ್ ಕೂಡ ಪ್ರಕರಣ ಕೂಡ ದಾಖಲೆ ಆಗಿದೆ. ಬಟ್ ಆವಾಗಿಂದ ಎಬ್ಸ್ಕೊಂಡಿದ್ದಾನೆ. ನಿನ್ನೆ ನಮಗೆ ಖಚಿತ ಮಾಹಿತಿ ಇತ್ತು ಈ ರೂಟಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಸೊ ನಾನು ಏನು ಹೇಳಬೇಕಂತ ಬಯಸ್ತಾ ಇದ್ದೇನೆ ಅಂದರೆ, ಈ ಮಾದಕ ವಸ್ತುಗಳ ಸಾಗಣೆ ಕೇಸಲ್ಲಿ ತುಂಬ ಗಂಭೀರವಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಅವ್ರಿಗೆ ಆಸ್ಪದ ನೀಡುವುದಿಲ್ಲ. ಅಂಡ್ ಎಷ್ಟೇ ವರ್ಷ ಆದ್ರೂ ಸಹ ಅವರನ್ನು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೇವೆ, ಕಠಿಣ ಕ್ರಮ ಜರುಗಿಸ್ತೇವೆ ಅಂತ ನಾನು ಎಚ್ಚರಿಸ್ತಾ ಇದ್ದೇನೆ.